ಲೇಡೀಸ್ ಅಂಡ್ ಜೆಂಟಲ್ಮೆನ್, ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೋ ಹೇಗೋ ಮಾಡಿ ಈಗ ತಮ್ಮೆಲ್ಲ ವಿದೇಶ ಪ್ರವಾಸವನ್ನ ಮುಗಿಸಿ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಆದ್ರೆ ಅವರು ವಿದೇಶ ಪ್ರವಾಸಕ್ಕೆ ಯಾಕೆ ಹೋದ್ರು, ಅಲ್ಲೇನು ಮಾಡಿದ್ರು, ಏನು ಮಾತುಕತೆ ನಡೀತು, ಯಾರನ್ನ ಭೇಟಿಯಾದ್ರು, ಈ ವಿಚಾರಗಳ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಾರ್ವೆಯ ಪತ್ರಕರ್ತೆಯೊಬ್ಬರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಪ್ರಶ್ನೆ ಮಾಡಿದಾಗ ಉತ್ತರವನ್ನೇ ನೀಡದೆ ಪ್ರಧಾನಿಗಳು ಅಲ್ಲಿಂದ ಎದ್ದು ಹೊರಟರು. ನಿಮಗೆಲ್ರಿಗೂ ಗೊತ್ತಿರಬಹುದು, ಕಳೆದ 12 ವರ್ಷಗಳಿಂದ ಪ್ರಧಾನಿಗಳು ಯಾವುದೇ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಲಿಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ, ಯಾರನ್ನ ಭೇಟಿ ಆಗ್ತಾರೆ, ವಿದೇಶಕ್ಕೆ ಯಾಕೆ ಹೋಗ್ತಾರೆ, ಈ ವಿಚಾರಗಳ ಬಗ್ಗೆ ಅವರಂತೂ ಮಾತೇ ಆಡೋದು. ಆದ್ರೆ ಪಿಎಂಒ ಆಫೀಸ್ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನ ಹಂಚಿಕೊಂಡಿದೆ, ಪ್ರಧಾನಿಯವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಯಾವೆಲ್ಲ ಪೋಸ್ಟ್ ಗಳನ್ನ ಹಂಚಿಕೊಂಡಿದ್ದಾರೆ, ಅದಕ್ಕೆ ಯಾವ ರೀತಿಯಾಗಿ ಕಮೆಂಟ್ಸ್ ಬಂದಿದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಓಪನ್ ಮಾಡಿದಾಗ ಫಸ್ಟ್ ಕಾಣಿಸುವಂತಹ ಪೋಸ್ಟೇ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನ ಭೇಟಿಯಾಗಿರುವಂತಹ ಒಂದು ಪೋಸ್ಟ್. ಈ ಬಗ್ಗೆ ಅವರೊಂದು ರೀಲ್ ಅನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ಏನಿದೆ, ಯಾಕೆ ಭೇಟಿಯಾದ್ರು, ಏನು ಮಾತುಕತೆ ನಡೆಸಿದ್ರು, ಈ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಇದರಲ್ಲಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಕೇವಲ ಅವರಿಗೆ ಮೆಲೋಡಿ ಚಾಕ್ಲೇಟ್ ಅನ್ನ ನೀಡಿರುವಂತದ್ದು. ಜೊತೆಗೆ ಕೆಲವರು ಟ್ರೋಲ್ ಮಾಡ್ತಾ ಇದ್ದಾರೆ, ಪ್ರಧಾನಿಯವರು ಮೆಲೋನಿಯವರಿಗೆ ಏನೋ ತೋರಿಸ್ತಾ ಇದ್ದಾರೆ, ಅದು ಅಶ್ವಿನಿ ನಕ್ಷತ್ರನೋ ಅರುಂಧತಿ ನಕ್ಷತ್ರನೋ ಅದು ಕೂಡ ಏನು ಅಂತ ನಮಗೂ ಗೊತ್ತಿಲ್ಲ. ಸೊ ಈ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಇವ್ರು ಈ ರೀತಿ ನಕ್ಷತ್ರಗಳನ್ನ ತೋರಿಸೋದು ಅಥವಾ ಮೆಲೋಡಿ ಚಾಕ್ಲೇಟ್ ಅನ್ನ ಕೊಡೋದು ಇದೇನು ದೊಡ್ಡ ವಿಚಾರ ಅಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ವೇದಿಕೆ ಮೇಲೆ ಹೋಗಿ ಒಬ್ಬ ಮಹಿಳೆ ಮುತ್ತು ಕೊಡ್ತಾಳೆ, ಅದ್ರ ಮುಂದೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಯಾವ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಅಂದ್ರೆ, ಮೆಲೋನಿ ಅವರ ಜೊತೆ ನಗ್ತಾ ಇರುವಂತಹ ಒಂದು ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಕೂಡ ಕಮೆಂಟ್ಸ್ ಅನ್ನ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಒಂದು ಪಾಸಿಟಿವ್ ಕಮೆಂಟ್ಸ್ ಕಾಣ್ತಾ ಇಲ್ಲ, ಕೇವಲ ಭಾರತದ ಪ್ರಧಾನಿಗಳನ್ನ ಜನರು ಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನು ಅವ್ರು ಹಂಚ್ಕೊಂಡಿರುವಂತಹ 3ನೇ ಪೋಸ್ಟ್ ಕೂಡ ಇದೆ, ಮೆಲೋಡಿ ಚಾಕ್ಲೇಟ್ ಅನ್ನ ಮೆಲೋನಿ ಅವರಿಗೆ ನೀಡಿರುವಂತದ್ದು. ಈ ಮೆಲೋಡಿ ಅನ್ನುವಂತಹ ಹೆಸರು ಕೂಡ ಭಾರತದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಅದನ್ನು ಕೂಡ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಗಳು ಮೆಲೋನಿ ಅವರ ಮುಂದೆ ಭಾರತದಲ್ಲಿ ಮೋದಿ ಮತ್ತು ಮೆಲೋನಿ ಅವರ ಹೆಸರನ್ನ ತೆಗೆದುಕೊಂಡು ಮೆಲೋನಿ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಸ್ವತಃ ಪ್ರಧಾನಿಗಳೇ ಮೆಲೋನಿ ಅವರಿಗೆ ಹೇಳ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಈ ಚಾಕ್ಲೇಟ್ ಅನ್ನ ಕೊಟ್ಟಿರ್ಲೂಬಹುದು. ಇದಕ್ಕೂ ಅಷ್ಟೇ ಸಾಕಷ್ಟು ಕಮೆಂಟ್ಗಳು ಹರಿಬರ್ತಾ ಇದೆ. ಇದೆಲ್ಲ ಆದ್ಮೇಲೆ ಪ್ರಧಾನಿಗಳ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕಾಣಿಸುವಂತಹ ಒಂದು ವಿಡಿಯೋ ಇದಾದ್ಮೇಲೆ ಪ್ರಧಾನಿಗಳು ಒಂದು ಮೀಟಿಂಗ್ ನಲ್ಲಿ ಕೂಡ ಭಾಗವಹಿಸಿರುವಂತಹ ಒಂದು ರೀಲ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ನಂತರ ನಮ್ಗೆ ಕಾಣಿಸಿರುವಂತಹ ಪೋಸ್ಟ್ ಯಾವುದು ಅಂತ ಹೇಳಿದ್ರೆ, ಪಿಎಂ ಜಾನಸ್ ಅನ್ನ ಓಶಿಯೋದ ಪಿಎಂ ಜಾನಸ್ ಅನ್ನ ಭೇಟಿಯಾಗಿರುವಂತಹ ಒಂದು ಪೋಸ್ಟ್ ಕಾಣಿಸಿಗುತ್ತೆ ನಮ್ಗೆ. ಈ ಒಂದು ರೀಲ್ಸ್ ಅನ್ನೇನೋ ಹಂಚ್ಕೊಂಡಿದ್ದಾರೆ, ಆದ್ರೆ ಇಲ್ಲಿ ಯಾವ ವಿಚಾರದ ಕುರಿತಂತೆ ಮಾತನಾಡಿದ್ದಾರೆ, ಏನು ಮಾತಾಡಿದ್ದಾರೆ, ಆ ಯಾವುದೇ ವಿಚಾರಗಳನ್ನ ಕೂಡ ಇವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚ್ಕೊಂಡಿಲ್ಲ. ಇದಾದ್ಮೇಲೆ ಅವರು ಒಂದು ರೀಲ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾರ್ವೆಗೆ ಹೋಗಿ ಅಲ್ಲಿ ಒಂದು ಸಂಗೀತ ಕಚೇರಿಯನ್ನ ಪ್ರಧಾನಿ ನರೇಂದ್ರ ಮೋದಿಗಳು ಆಸ್ವಾದಿಸಿದ್ದಾರೆ, ಕೇಳಿದ್ದಾರೆ. ಈ ವಿಡಿಯೋ ಕೂಡ ಹಂಚ್ಕೊಂಡಿದ್ದಾರೆ. ತದನಂತರ ಪ್ರಧಾನಿಗಳ ಖಾತೆಯಲ್ಲಿ ಕಾಣಸಿಗುವಂತಹ ಒಂದು ಪೋಸ್ಟ್ ಏನಂತ ಹೇಳಿದ್ರೆ, ನಾರ್ವೆಗೆ ಹೋಗಿ ಅಲ್ಲಿ ಒಂದು ಅಧಿಕೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಒಂದು ಪೋಸ್ಟ್. ಈ ಪೋಸ್ಟ್ಗೆ ಜನರು ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋದ್ರೆ, ಯಾರೋ ಒಬ್ರು ಹಾಕಿದ್ದಾರೆ ಫೇಕುಜಿ ಅಂತ ಒಂದು ಕಮೆಂಟ್ ಅನ್ನ ಹಾಕಿದ್ದಾರೆ. ಮತ್ತೆ ಡೊನಾಲ್ಡ್ ಟ್ರಂಪ್ ಅವರ ಕೈಗೊಂಬೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ ಅನ್ನುವಂತಹ ಒಂದು ಫೋಟೋವನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಜನರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರದ ಪೋಸ್ಟ್ ಯಾವುದು ಅಂತ ಹೇಳಿದ್ರೆ, ಸ್ವೀಡನ್ ದೇಶಕ್ಕೆ ಭೇಟಿ ನೀಡಿರುವಂತದ್ದು. ಇವರು ಸ್ವೀಡನ್ಗೆ ಹೋಗ್ತಾರೆ, ನಾರ್ವೆಗೆ ಹೋಗ್ತಾರೆ, ಅಮೆರಿಕಾಗೆ ಹೋಗ್ತಾರೆ, ಮತ್ತೆಲ್ಲೋ ಹೋಗ್ತಾರೆ, ಅನೇಕ ದೇಶಗಳಿಗೆ ಪ್ರವಾಸವನ್ನ ಮಾಡ್ತಾ ಇರ್ತಾರೆ. ಅಲ್ಲಿನ ಎಲ್ಲಾ ಫೋಟೋಗಳನ್ನ ಹಂಚ್ಕೊಳ್ತಾರೆ. ಆದ್ರೆ ಯಾವ ವಿಚಾರಕ್ಕೆ ಹೋದ್ರು, ಏನ್ ವಿಚಾರದ ಬಗ್ಗೆ ಮಾತನಾಡಿದ್ರು, ಆರ್ಥಿಕ ನೀತಿಯ ಬಗ್ಗೆ ಮಾತಾಡಿದ್ರು, ವಿದೇಶಾಂಗ ನೀತಿಯ ಬಗ್ಗೆ ಮಾತನಾಡಿದ್ರು, ಆ ವಿಚಾರಗಳ ಬಗ್ಗೆ ಇವರು ಯಾವುದೇ ರೀತಿ ಒಂದು ಕ್ಯಾಪ್ಷನ್ ಕೂಡ ಹಾಕೊಳ್ಳೋದಿಲ್ಲ, ಕೇವಲ ಒಂದು ಪೋಸ್ಟ್ ಹಾಕಿ ಬಿಟ್ಟು ಬಿಡ್ತಾರೆ. ಈ ಪೋಸ್ಟ್ ಅನ್ನ ನೋಡ್ತಾ ಇದ್ರೆ, ಪ್ರಧಾನಿ ಮೋದಿ ಅವರು ನೆದರ್ಲ್ಯಾಂಡ್ಗೆ ಹೋಗಿ ಅಲ್ಲಿ ಜಲಸಂಪನ್ಮೂಲದ ವಿಚಾರದ ಕುರಿತಂತೆ ಅಲ್ಲಿನ ಪ್ರಧಾನಿಯ ಬಳಿ ಮಾತನಾಡಿದ್ದಾರೆ. ಆ ವಿಚಾರದ ಕುರಿತಂತೆ ಮಾತನಾಡಿರುವಂತಹ ಒಂದು ಫೋಟೋವನ್ನ ಸಮುದ್ರದ ಪಕ್ಕದಲ್ಲಿ ನಿಂತು ಕ್ಲಿಕ್ ಮಾಡಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಒಂದ್ಸಲ ನೋಡಿದ್ರೆ, ಅದು ಒಂದು ದೇಶದ ಪ್ರಧಾನಿಯವರ ಇನ್ಸ್ಟಾಗ್ರಾಮ್ ಖಾತೆ ತರ ಕಾಣ್ತಾ ಇಲ್ಲ. ಯಾರೋ ನೀವು ಜನಸಾಮಾನ್ಯರು ವಿದೇಶ ಪ್ರವಾಸಕ್ಕೆ ಹೋಗಿ ಯಾವ ರೀತಿಯಾಗಿ ಫೋಟೋಗಳನ್ನ ನಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಅಪ್ಲೋಡ್ ಮಾಡ್ತೇವೋ ಅದೇ ರೀತಿಯಾಗಿ ಕಾಣ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.